ಕೇವಲ 2 ಸೆಕೆಂಡ್ ಅಲ್ಲಿ ನಿಮಗೆ ಬಿಸಿ ನೀರು ಸ್ನೇಹಿತರೆ. ಇದು 81 ಟೆಂಪರೇಚರ್ಗೆ ಹೊಗೆ ರೂಪದಲ್ಲಿ ನಿಮಗೆ ಬಿಸಿ ನೀರು ಬರ್ತಾ ಇದೆ ಸ್ನೇಹಿತರೆ. ಇದು ಅನ್ಲಿಮಿಟೆಡ್ ಆಗಿ ತಗೊಳ್ಳಿ ನೀವು ಬಿಸಿ ನೀರು. ಇದಕ್ಕೆ ಅಷ್ಟು ಇಷ್ಟು ಅನ್ನೋ ಲಿಮಿಟೇ ಇಲ್ಲ. ನಾನು ಎಲ್ಲಿ ಮುಟ್ಟಿದ್ರು ಕೂಡ ಇದನ್ನ ಕರೆಂಟ್ ಶಾಕ್ ಬರೋದಿಲ್ಲ ಸ್ನೇಹಿತರೆ. ಇದು ಟಕ್ ಅಂತ ಕೂಡಲೇ ಟೆಂಪರೇಚರ್ ಸ್ಟಾರ್ಟ್, ಆಮೇಲೆ ನಿಮಗೆ ಬಿಸಿ ನೀರು ಕೂಡ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇದು ಬಂದ್ಬಿಟ್ಟು ಸಿಂಕ್ ಅಲ್ಲಿ, ಬಾತ್ರೂಮ್ ಅಲ್ಲಿ, ವಾಶ್ರೂಮ್ ಅಲ್ಲಿ ಎಲ್ಲಾ ಕಡೆ ಇದನ್ನ ಯೂಸ್ ಮಾಡಬಹುದು. ಈ ಪ್ರಾಡಕ್ಟ್ ಬಂದ್ಬಿಟ್ಟು 5 ಸ್ಟಾರ್ ರೇಟಿಂಗ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. 1 ಲಕ್ಷ ಹ್ಯಾಪಿ ಕಸ್ಟಮರ್ಸ್ ಇದಾರೆ ಸ್ನೇಹಿತರೆ. ಈ ಪ್ರಾಡಕ್ಟ್ ತಗೊಂಡು ಯೂಸ್ ಮಾಡಿ ಒಳ್ಳೆ ರಿವ್ಯೂ ಕೊಟ್ಟಿರೋ ಕಸ್ಟಮರ್ಸ್ ಇದಾರೆ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಒಂದು ಬೇಕೇ ಬೇಕು, ಏನು ಅದು ಬಿಸಿ ನೀರು. ಸೊ ಅದಕ್ಕೋಸ್ಕರ ನಾವು ತರ್ತಾ ಇರೋದು ಕೇವಲ 2 ಸೆಕೆಂಡ್ ಅಲ್ಲಿ ಕೊಡುವಂತ ಬಿಸಿ ನೀರು ಕೊಡುವಂತ ಗೀಸರು. ಇದು ಒಂದು ಅದ್ಭುತವಾದಂಥ ಕೆಲಸ ಮಾಡುತ್ತೆ ಸ್ನೇಹಿತರೆ. ಈ ಬಿಸಿ ನೀರಿಂದ ಎಲ್ರಿಗೂ ಸ್ನಾನ ಮಾಡಬೇಕು, ಸೊ ಎಲ್ಲರೂ ಆಫೀಸ್ ಹೋಗಬೇಕು, ಡ್ಯೂಟಿಗೆ ಹೋಗಬೇಕು, ಎಲ್ಲ ಕಡೆ ಮಕ್ಕಳು ಸ್ಕೂಲ್ಗೆ ಹೋಗಬೇಕು, ಎಲ್ಲ ಕಡೆ ಹೋಗ್ಬೇಕಾಗುತ್ತೆ. ಸೊ ಆವಾಗ ನಾವು ವೇಟ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಹಾಗಾಗಿ ಆ ದೃಷ್ಟಿಯಿಂದ ಇದು ಬಂದ್ಬಿಟ್ಟು ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ನಮಗೆ ಸೋಲಾರ್ ಗೀಸರ್ ವರ್ಕ್ ಆಗಲ್ಲ ಸ್ನೇಹಿತರೆ. ಅದಕ್ಕೆ ನಾವು ಈ ಗೀಸರ್ನ ಲಾಂಚ್ ಮಾಡಿರೋದು. ಈ ಗೀಸರ್ ಕೇವಲ 2 ಸೆಕೆಂಡಲ್ಲಿ ನಿಮಗೆ ಬಿಸಿನೀರು ಕೊಡುತ್ತೆ ಸ್ನೇಹಿತರೆ. ಡೆಮೋನಲ್ಲಿ ನಾನು ತೋರಿಸ್ತೀನಿ ಇದನ್ನು ಯಾವ ಥರ ಫಿಟ್ಟಿಂಗ್ ಮಾಡ್ಕೋಬೇಕು ಅಂತ. ಇದು ಫಿಟ್ಟಿಂಗ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಹೋಗಿ ಮೇಲೆ ಸಿಂಟೆಕ್ಸಲ್ಲಿ ವಾಲ್ ಆಫ್ ಮಾಡಿದ್ದೀನಿ. ಜಸ್ಟ್ ಈ ಥರ ಎಲ್ಲರೂ ಮನೆಯಲ್ಲಿ ನಳ ಇರುತ್ತೆ. ಇದನ್ನು ಜಸ್ಟ್ ಸಿಂಪಲ್ಲಾಗಿ ಈ ಥರ ರಿಮೂವ್ ಮಾಡ್ಕೊಳ್ಳಿ. ಇದು ತುಂಬ ಸಿಂಪಲ್ ಆಗಿರುತ್ತೆ ನೋಡಿ. ಇದು ಜಲ ನೀರು ಬರ್ತಾ ಇದೆ, ನೀರು ಯಾವಾಗಲೂ ವೇಸ್ಟ್ ಮಾಡಬೇಡಿ. ಸ್ವಲ್ಪ ಇವಾಗ ವಾಲ್ ಆಫ್ ಮಾಡಿದ್ದಕ್ಕೆ ನೀರೆಲ್ಲ ಸ್ಟಾಪ್ ಆಯಿತು. ಇವಾಗ ನಿಮಗೆ ಈ ಥರ ಜಸ್ಟ್ ಈ ಥರ ಒಂದು ಎಡಿಷ್ನಲ್ ಪೈಪು ನಿಮಗೆ ಕೊಟ್ಟಿರ್ತೀವಿ ನಾವು. ಇದಕ್ಕೆ ನೀವು ಜಸ್ಟ್ ಒಂದು ಟೆಫ್ಲಮ್ ಟೇಪು ಈ ಥರ ಇದಕ್ಕೆ ಸುತ್ಕೊಳ್ಳಿ. ಈ ಟೆಫ್ಲಮ್ ಟೇಪ್ನ ಈ ಥರ ನೀಟಾಗಿ ಸುತ್ಕೊಬಿಟ್ಟು ಇದನ್ನು ಫಿಟ್ ಮಾಡ್ಕೊಳ್ಳಿ. ಈ ಥರ ವೀಕ್ಷಕರೇ ಕಾಣಿಸ್ತಾ ಇದೆ ನಿಮಗೆ, ನಿಮ್ಮ ಕಣ್ಣು ಮುಂದೆನೇ ನಾನು ಫಿಟ್ ಮಾಡ್ತಾ ಇದ್ದೀನಿ ಇದು. ಸೊ ಇದಕ್ಕೇನು ಯಾವುದೇ ರೀತಿಯಿಂದ ಪ್ಲಂಬರ್ ಬೇಕಾಗಿಲ್ಲ, ಇನ್ನೊಬ್ಬರು ಬೇಕಾಗಿಲ್ಲ, ಏನಿಲ್ಲ. ಮನೆಯಲ್ಲಿ ನೀವೇ ಆರಾಮಾಗಿ ಇದನ್ನು ಫಿಟ್ ಮಾಡ್ಕೋಬೋದು. ತುಂಬ ಸಿಂಪಲ್ ಆಗಿರುತ್ತೆ. ಆಮೇಲೆ ಈ ಥರ ನಿಮಗೆ ಗೀಸರ್ ಕೊಟ್ಟಿರ್ತೀನಿ ನಾನು. ಈ ಗೀಸರ್ನ ಇದ್ರ ಮೇಲೆ ಸೊ ಈ ಥರ ಫಿಟ್ ಮಾಡ್ಕೊಳ್ಳಿ. ಇಷ್ಟೇ ಇದು. ಈ ಥರ ಇದ್ರ ಮೇಲೆ ಇಟ್ಬಿಟ್ಟು ಈ ಥರ ರೊಟೇಟ್ ಮಾಡಿಬಿಟ್ರೆ ಮುಗೀತು. ನಾವು ಇದು ಒಂದು ಕೊಟ್ಟಿರ್ತೀವಿ ವಾಟರ್ ಫಾಲ್ ಆಗೋದು. ಇದು 360 ಡಿಗ್ರಿ ಆ್ಯಂಗಲಲ್ಲಿ ಇದು ಟರ್ನ್ ಆಗುತ್ತೆ. ಇದು ಇದ್ರ ಮೇಲೆ ಈ ಥರ ಇಟ್ಬಿಟ್ಟು ಇದನ್ನು ಸ್ವಲ್ಪ ಪ್ರೆಶ್ ಮಾಡಿ ಇದನ್ನು ಈ ಥರ ಫಿಟ್ ಮಾಡ್ಕೊಬಿಟ್ರೆ ಮುಗೀತು ಸ್ನೇಹಿತರೆ. ನಿಮ್ಗೆ ನೋಡ್ತಾ ಇದ್ದಂಗೆ ಇದ್ರದ್ದು ಫಿಟ್ಟಿಂಗು ಆಗೋಯ್ತು. ಕೇವಲ ಎಷ್ಟು 1-2 ನಿಮಿಷನೂ ಆಗಲಿಲ್ಲ, 1 ನಿಮಿಷದಲ್ಲೇ ನಿಮಗೆ ಇದ್ರದ್ದು ಫಿಟ್ಟಿಂಗು ಆಗೋಯ್ತು. ಬಟ್ ಇದಕ್ಕೆ ಒಂದೇ ಒಂದು ಏನಂದರೆ ಮುಖ್ಯವಾಗಿ ಈ ಥರ ಈ ವೈರ್ ಏನಿದೆ ಅಲ್ವಾ, ಈ ಥರ ಸ್ವಲ್ಪ ದಪ್ಪ ವೈರ್ನ ಗೀಸರ್ಗೆ ಯೂಸ್ ಮಾಡಬೇಕು. ಸೊ ಹಾಗಾಗಿ ಪ್ರತಿಯೊಂದು ಗೀಸರ್ಗೂ ಕೂಡ ಈ ಥರ ದಪ್ಪ ವೈರ್ ಯೂಸ್ ಮಾಡಿ, ಅದರಿಂದ ಸೇಫ್ಟಿಯಾಗಿ ಇರುತ್ತೆ ಸ್ನೇಹಿತರೆ. ಇದು ಇವಾಗ ನಾನು ಇದನ್ನು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಫಿಟ್ ಮಾಡಿದ್ದೀನಿ, ಆಮೇಲೆ ಮೇಲೆ ಹೋಗಿ ವಾಲ್ ಆನ್ ಮಾಡಿದ್ದೀನಿ. ವಾಲ್ ಆನ್ ಮಾಡಿದ ತಕ್ಷಣ ಕೆಲವರು ಏನು ಮಾಡ್ತಾರೆ, ಟಕ್ ಅಂತ ಇದು ಕನೆಕ್ಟ್ ಮಾಡಿ ಬಿಸಿನೀರು ಮಾಡಿಬಿಡ್ತಾರೆ. ನಾನು ಇದನ್ನು ಇನ್ನೂ ಕೈಯಲ್ಲಿ ಹಿಡಿದಿದ್ದೀನಿ. ಫಸ್ಟ್ ತಣ್ಣೀರು ತಗೋಬೇಕು ಈ ಥರ. ಇದು ಒಂದು 5-10 ಸೆಕೆಂಡ್, ಕನಿಷ್ಠ 5-10 ಸೆಕೆಂಡ್ ಈ ಥರ ತಣ್ಣೀರು ತಗೊಂಡಾದ್ಮೇಲೆ ಇದನ್ನು ಆಫ್ ಮಾಡಿ ಆಮೇಲೆ ಇದನ್ನು ಕರೆಂಟಿಗೆ ಹಾಕಿ. ಈ ಥರ ಇಲ್ಲಿ ಕರೆಂಟ್ಗೆ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಈಗ ನಾನು ಇಲ್ಲಿ ಕರೆಂಟ್ಗೆ ಹಾಕಿದ್ದೀನಿ. ಕರೆಂಟ್ಗೆ ಹಾಕಿದ್ಮೇಲೆ ಇವಾಗ ನಾನು ಆಲ್ರೆಡಿ ತಣ್ಣೀರು ತೊಗೊಂಡಾಯಿತು. ಇವಾಗ ನಾನು ಬಿಸಿನೀರು ಕಡೆ ಟರ್ನ್ ಮಾಡ್ತೀನಿ. ಇದು ಇಲ್ಲಿ ನೋಡಿ, ಆವಾಗಲೇ ನಿಮಗೆ ಟೆಂಪ್ರೇಚರ್ ಸ್ಟಾರ್ಟ್ ಆಗೋಯ್ತು. ಸೊ 26 ಟೆಂಪ್ರೇಚರ್ಗೆ ನಿಮಗೆ ಸ್ಟಾರ್ಟ್ ಆಗಿದೆ. ಕೇವಲ ಇವಾಗ ಸೆಕೆಂಡ್ ಆಗಲ್ಲ. ಇಲ್ಲಿ ನೋಡಿ ಕೈ ಹಿಡಿದು ನೋಡಿ, ಇದು ಕೈ ಹಿಡಿಯೋಕ್ಕಾಗಲ್ಲ, ಆ ಥರ ಬಿಸಿನೀರು ಬರ್ತಾ ಇದೆ. ಸೊ ಇದು ಹೊಗೆ ರೂಪದಲ್ಲಿ ಬಿಸಿನೀರು ಸರ್ ಇದು. ಈಗ ನೋಡಿ ಈ ಟೆಂಪ್ರೇಚರ್ ಏನಿದೆಯಲ್ಲ ಇದನ್ನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಅಪ್ ಟು 80 ಡಿಗ್ರಿವರೆಗೂ ಈ ಟೆಂಪ್ರೇಚರ್ ಹೋಗುತ್ತೆ. ನಮಗೆ ಒಂಥರ ಸ್ನಾನ ಮಾಡೋಕ್ಕೆ ಯೂಸ್ ಮಾಡೋಕ್ಕೆಂದರೆ ಒಂದು 50-60 ಡಿಗ್ರಿ ಸಾಕು. ಸೊ ಇದರಲ್ಲಿ ಕೆಲವರು ಕೇಳಿದರು, ಲಾಸ್ಟ್ ಟೈಮ್ ಕ್ವಶನ್ ಕೇಳಿದರು, ಸರ್ ಇದನ್ನು ಟೆಂಪ್ರೇಚರ್ ನಾವು ಸೆಟ್ಟಿಂಗ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಅಂದರು. ಸೊ ನಾವು ಇದಕ್ಕೆ ಏನು ಮಾಡೋದು ಅಂದರೆ, ಸ್ವಲ್ಪ ಇವಾಗ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂತಂದರೆ ಸ್ವಲ್ಪ ತಣ್ಣೀರು ಬಿಟ್ಕೊಳ್ಳಿ. ಸೊ ಆವಾಗ ಲೈಟು ಆಫ್ ಆಯಿತು, ನಿಮಗೆ ಯಾವುದೇ ರೀತಿಯಿಂದ ಕರೆಂಟ್ ಯೂಸ್ ಆಗೋದಿಲ್ಲ. ಆಮೇಲೆ ನಿಮಗೆ ಸ್ವಲ್ಪ ಟೆಂಪ್ರೇಚರ್ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಈ ಕಡೆ ಮತ್ತೆ ಹಾಟ್ ವಾಟರ್ ಕಡೆ ಟರ್ನ್ ಮಾಡ್ಕೊಳ್ಳಿ. ಇದರಲ್ಲೇ ಬರೆದಿದ್ದಾರೆ ನೋಡಿ ಇಲ್ಲಿ, ಈ ಕಡೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇದು ಈ ಕಡೆ ತಿರ್ಸಿದ್ರೆ ಬಿಸಿನೀರು, ಇಲ್ಲಿ ಸೆಂಟ್ರಿಗೆ ತಿರ್ಸಿದ್ರೆ ನಿಮಗೆ ಸ್ಟಾಪು, ಇಲ್ಲಿ ತಿರ್ಸಿದ್ರೆ ನಿಮಗೆ ತಣ್ಣೀರು. ಇದರಲ್ಲೇ 3 ಫಂಕ್ಷನ್ ವರ್ಕ್ ಆಗುತ್ತೆ. ಹಾಟು, ಕೋಲ್ಡು ಮತ್ತು ನಿಮಗೆ ಸ್ಟಾಪು, ಅಂದರೆ ಬಿಸಿ ನೀರು ಮತ್ತು ಸ್ಟಾಪ್ ಆಗೋದು ಮತ್ತು ತಣ್ಣನೆ ನೀರು. ಈ ಥರ ಎಲ್ಲ ಇದರಲ್ಲೇ ಬರುತ್ತೆ.